ಮಾಡ್ತಿದ್ಯಾ? ಏನಪ್ಪ ಮಾಡ್ತಿದ್ಯಾ? ಮ್ಯಾನೇಜರ್ ಗೊತ್ತಾದ್ರೆ ಮಾಡಿದ್ದು ಯಾವನು? ಯಾರು? ಮಧ್ಯಾಹ್ನ ಊಟದಲ್ಲಿ ಕೊಬ್ಬು ಜಾಸ್ತಿ ಆಯ್ತಾ? ನಾನಂತೂ ಮಾಡಿಲ್ಲ ಸರ್. ಇನ್ಯಾರ ಮಾಡಿದ್ದು? ನಾನ್ ಮಾಡಿದ್ದು. ಓ, ಯಾರು ಇವ ಹೊಸಬಾ? ಏನೋ ನಿನ್ನ ಹೆಸರು? ಮ್ಯಾನೇಜರ್ನ ಕರಿ, ಅವನಿಗೆ ಗೊತ್ತಿದೆ. ಓ, ಮ್ಯಾನೇಜರು. ನಿನ್ನ ಡೀಲ್ ಮಾಡೋದಕ್ಕೆ ಮ್ಯಾನೇಜರ್ ಬೇಕೇನೋ? ನಾನೇ ಸಾಕು. ಏನೋ ನಿನ್ನ ಹೆಸರು? ಯಾರೋ ನೀನು? ಮ್ಯಾನೇಜರ್ನ ಕರಿ ಅಂತಂದೆ. ನಿಂಗಿನ್ ಯಾವ ಕಂಪ್ನಿನಲ್ಲೂ ಕೆಲಸ ಸಿಗಬಾರ್ದು. ಹಂಗ್ ಮಾಡ್ತೀನಿ. ಏನಪ್ಪ ಇದು? ಕೆಲಸ ಹೋಗ್ಬಿಡುತ್ತೆ ನಂದು. ನೀವು ಬನ್ನಿ, ನೀವು ಬನ್ನಿ. ಯಾಕಪ್ಪ ವಿರೋಧ ಕಟ್ಕತೀಯ? ಇದ್ರಿಂದ ಯಾರಿಗ್ ತಾನೇ ಏನ್ ಲಾಭ? ಇವ್ರ ಲಂಚ್ ಬಾಕ್ಸ್ ತಗೊಂಡು ಬನ್ನಿ. ಮೊದ್ಲು ಮಿಷಿನ್ ಆನ್ ಮಾಡು, ನಾನು ಆಮೇಲೆ ಊಟ ಮಾಡ್ತೀನಿ. ಹೋಗಪ್ಪ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಎದ್ರ ಕಳೆದು 1 ನಿಮಿಷದ ಕೆಲಸ ಆದ್ರೆ ನಿನ್ನ ನಂಬ್ಕೊಂಡು ಒಂದು ಕುಟುಂಬನೇ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಪ್ಪ. ಅವರೆಲ್ಲ ಸರಿ ಇಲ್ಲ ಕಣಪ್ಪ. ನಿನ್ನ ಆ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತೀಯಾ? ನೀವು ಮೊದಲು ಸ್ವಲ್ಪ ತಿನ್ನಿ. ಅಲ್ಲ ಕಣಪ್ಪ, ತಿನ್ನಿ. ಭಗವಂತ ಶ್ರೀಮಂತಿಕೆ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ದು? ಇಲ್ಲಿ ಕೊಟ್ಟಿದ್ದಾನೆ. ಸರ್, ಇವನೇ ಕಂಪನಿ ಇವ್ರ ಅಪ್ಪನ ಅನ್ನೋ ತರ ಆಡ್ತಾ ಇದ್ದಾನೆ. ಏನೋ ಎಷ್ಟೋ ಧೈರ್ಯ ನಿನಗೆ? ಒಂದು ಸಣ್ಣ ತಪ್ಪು ಮಾಡಿದ್ರೆ ಕಂಪನಿಯಿಂದ ಕಿತ್ತು ಆಚೆ ಹಾಕ್ತೀನಿ ಅಂತದ್ರಲ್ಲಿ ಇಂಥ ಕೆಲಸ ಮಾಡಿದ್ಯಾ? ಇನ್ನೊಂದು ಕಂಪನಿ ಕಾಲಿಡಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ರಿಜಿಸ್ಟರ್ ಕೊಡು. ಏನ್ ನಿನ್ ಹೆಸರು ಅಂತ ಕೇಳಿದ್ರೆ ಮ್ಯಾನೇಜರ್ ಗೊತ್ತು ಅಂತ ಹೇಳ್ತೀಯಾ? ನೀನೇನು ಅಷ್ಟು ದೊಡ್ಡ ಮನುಷ್ಯನೇನೋ? ಏನೋ ನಿನ್ ಹೆಸರು ಹೇಳು. ಆರ್ಯವರ್ಧನ್. ಆರ್ಯವರ್ಧನ್. ದೊಡ್ಡ ಸಾಹೇಬ್ರು ಕಣೋ, ನಮ್ಗೆಲ್ಲ ಅನ್ನ ಕೊಡೋ ಧಣಿ. ಸರ್, ಸಾರಿ ಸರ್. ಸರ್, ಕೆಲ್ಸದಿಂದ ಕಿತ್ತಾಕ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಸರ್. ಪ್ಲೀಸ್ ಸರ್, ಕ್ಷಮಿಸ್ಬಿಡಿ ಸರ್. ಗೊತ್ತಿಲ್ಲ ತಪ್ಪು ಮಾಡಿದ್ದೀನಿ ಸರ್. ಸಾರಿ ಸರ್. ಎದ್ದೇಳು. ಮಷೀನ್ ಸಾಹೇಬ್ರು ಕಾರ್ಮಿಕರನ್ನ ಹೀಗೆ ನಡೆಸ್ಕೊಂಡು 20 ನಿಮಿಷಕ್ಕಿಂತ ಜಾಸ್ತಿ ಬ್ರೇಕ್ ಇಲ್ಲ. ಲೇಟ್ ಆದ್ರೆ ಅರ್ಧ ದಿನದ ಕೂಲಿ ಕಟ್ ಮಾಡ್ತೀರಾ. ಸುಸ್ತಾಗಿದ್ದೀವಿ ಅಂತ ಹೇಳಿದ್ರೆ 2 ನಿಮಿಷ ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲ್ಲ. ಸಂಬಳ ಕಟ್ ಮಾಡ್ತೀವಿ, ಕೆಲಸದಿಂದ ತೆಗೆದು ಹಾಕ್ತೀವಿ ಅಂತ ಭಯಪಡಿಸಿ ಓಟಿನೂ ಫ್ರೀ ಆಗಿ ಮಾಡಿಸ್ಕೊತೀರಾ. ಯಾರೀ ರೂಲ್ಸ್ ಮಾಡಿದ್ದು? ಯಾರು ಮಾಡಿದ್ದು? ಸರ್, ಇದೆಲ್ಲ ನಮ್ದಲ್ಲ ಸರ್, ಮೀರಾ ಮೇಡಮ್ ಮಾಡಿದ ರೂಲ್ಸು. ಪ್ರೊಡಕ್ಟಿವಿಟಿ ಹೆಚ್ಚಾಗಬೇಕು ಅಂತ ಬ್ರೇಕ್ ಟೈಮ್ನ ಕಮ್ಮಿ ಮಾಡಕ್ ಹೇಳಿದ್ರು ಸರ್. ಇನ್ಮೇಲೆ ವರ್ಧನ್ ಗ್ರೂಪ್ನ ಎಲ್ಲಾ ಫ್ಯಾಕ್ಟರಿಗಳಿಗೂ 1 ಅವರ್ ಲಂಚ್ ಬ್ರೇಕ್. ಅಷ್ಟೇ ಅಲ್ಲ, ಅವರು ಮಾಡೋ ಓಟಿಗೂ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಲೇಬೇಕು. ಸರ್, ಐ ಆಮ್ ವೆರಿ ಸಾರಿ ಸರ್. ಐ ಆಮ್ ಸಾರಿ ಟು.
ಆದರೆ ನಾನು ನಿನ್ನ ಕೇಳಿದ್ದೆ ನಾವು ಎಲ್ಲಿಗೆ ಹೋಗ್ತಿದ್ದೀವಂತ. ನೀನು ಜಿಗಣಿ ಅಂತಂದೆ. ನಾನು ತಿರ್ಗಾ ಕೇಳಿದೆ ಆರ್ ಯು ಶ್ಯೂರ್ ಅಂತ. ನೀನು ಎಸ್ ಐ ಆಮ್ ಶ್ಯೂರ್ ಅಂತಂದೆ. ಇಫ್ ಯು ಆರ್ ನಾಟ್ ಶ್ಯೂರ್ ನೀನು ಫೈಲ್ ನೋಡಿಬಿಟ್ಟು ಹೇಳ್ಬೋದಾಗಿತ್ತಲ್ಲ. ಎನಿವೇಸ್ ನೀನು ಇನ್ನೂ ಹೊಸಬು. ಹೋಗ್ತಾ ಹೋಗ್ತಾ ಎಲ್ಲ ತಿಳ್ಕೊಂಡು ಕೆಲಸ ಮಾಡು. ಹಾ ಸರ್, ಇನ್ಮೇಲೆ ಎಲ್ಲ ತಿಳ್ಕೊತೀನಿ. ಗುಡ್. ಸರ್, ನಿಮ್ಗೆ ಯಾಕೆ ಸಂಪಿಗೆ ಹೂ ಅಂದ್ರೆ Anyhow, carry on with your work. ಸರ್ ತುಂಬಾನೇ ಒಳ್ಳೆಯವರು. ನಾನೇ ಅವರು ಕೋಪ ಬರೋ ಹಾಗೆ ಮಾಡಿಬಿಟ್ಟೆ. ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರ ಮೇಲೆ ನಮಗೆ ಪ್ರೀತಿ ಕಾಳಜಿ ಇರುತ್ತೋ ಅವ್ರ ಮೇಲೆ ಕೋಪ ಬರೋದು ಅಂತ. ಸರ್ಗೆ ನಾನು ಯಾವುದೇ ತಪ್ಪು ಮಾಡಿದೆ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಪ್ರೀತಿ ಕಾಳಜಿ ಇದೆ, ಅದಕ್ಕೆ ಹಾಗೆ ಮಾತಾಡಿದ್ದಾರೆ. ಇನ್ಮೇಲೆ ಅವ್ರಿಗೇನು ಇಷ್ಟ ಅವ್ರಿಗೇನು ಇಷ್ಟ ಇಲ್ಲ ಅಂತ ಎಲ್ಲಾನು ತಿಳ್ಕೊತೀನಿ. ಆದರೆ ಹೇಗೆ ತಿಳ್ಕೊಳ್ಳೋದು? ಹಾಂ, ಸ್ಲ್ಯಾಮ್ ಬುಕ್. ಸರ್ಗೆ ಸ್ಲ್ಯಾಮ್ ಬುಕ್ ಕೊಟ್ಟು ಅವ್ರ ಬಗ್ಗೆ ಬರೆಯೋಕೆ ಹೇಳಬೇಕು. ಹಾಂ. ಏನು ಮಾಡೋದಕ್ಕೆ ಹೊಟ್ಟಿದ್ದೀವಿ ನಾವು? ಮಾನವೀಯತೆ, ದಯೆ, ಕರುಣೆ ಇವನ್ನೆಲ್ಲ ಕಂಪನಿ ರೂಲ್ಸ್ ಬುಕ್ಕಿಂದ ತೆಗೆದುಹಾಕ್ಬಿಟ್ರಾ? ಸರ್, ಅದು ನಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಿ. ಪ್ರೊಡಕ್ಟಿವಿಟಿ? ಆರ್ ಯು ಕಿಡಿಂಗ್ ಮೀರಾ? ಹಾಗೆ ಕೆಲಸ ಮಾಡಿಸೋದಕ್ಕೆ ಅವರು ಮಷಿನ್ಸ್, ಮನುಷ್ಯರು. ಪ್ರೊಡಕ್ಟಿವಿಟಿ ಬೇಕು ಅಂತಿದ್ರೆ ಶಿಫ್ಟ್ ವೈಸು ಕೆಲಸ ಮಾಡಿಸ್ಬೇಕು ಅಥವಾ OT ಆಫರ್ ಮಾಡಬೇಕು. ವರ್ಕರ್ಸ್ನ ಉಪವಾಸ ತಳ್ಳಿ ನಮ್ಮ ಕಂಪನಿ ಉದ್ಧಾರ ಆಗಬೇಕು ಅಂತ ಏನಿಲ್ಲ. ಫಾರ್ ದ ಸೇಕ್ ಆಫ್ ದ ಟಾರ್ಗೆಟ್ ಯು ಆರ್ ಹಂಟಿಂಗ್ ಡೌನ್ ದಿ ವರ್ಕರ್ಸ್ ಮೀರಾ. ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ದು ಸಂಸ್ಕೃತಿ ಇದಲ್ಲ. ಅರ್ಥ ಆಯ್ತಾ? ಅಂಡ್ ಮಯೂರ್, ನೀನು UK ಇಂದ ಜರ್ಮನಿಯಿಂದ ಇದೇ ಕಲ್ತು ಬಂದಿದ್ಯಾ? ನಮಗೋಸ್ಕರ ಬೆವರು ಸುರಿಸೋರ್ ಕಷ್ಟ ನಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾವಿರೋ ಜಾಗಕ್ಕೆ ನಾವು ದ್ರೋಹ ಮಾಡ್ತಿರೋ ಹಾಗೆ. ಅಂಡ್ ದಿಸ್ ಇಸ್ ನಾಟ್ ಫೇರ್. ದಿಸ್ ಇಸ್ ನಾಟ್ ಫೇರ್. ಇನ್ನು ಮುಂದೆ ನನ್ನನ್ನು ತಿಳಿಸದೆ ಯಾವ ನಿರ್ಧಾರನೂ ನೀನು ತಗೊಳ್ಳೋ ಹಾಗಿಲ್ಲ. ನಾಟ್ ಇಟ್? ಸ್ಟಾಪ್. ಎಲ್ಲಿಗೆ? ಅನು, ಆರ್ಯ ಸರ್ನ ಮೀಟ್ ಮಾಡಬೇಕಿತ್ತು. ಅಪಾಯಿಂಟ್ಮೆಂಟ್ ಲೆಟರ್ ಇದೆಯಾ? ತೋರಿಸು. ಡ್ರೈವರ್ ಹೇಳಿದ ವ್ಯಕ್ತಿ ಇವನೇ ಇರಬೇಕು. ಬಾ ವಿಚಾರಿಸೋಣ. ಆರ್ಯ ಸರ್ ಕಾರ್ನ ಫಾಲೋ ಮಾಡ್ಕೊಂಡು ಬಂದಿರೋದು ನೀನೇನಾ? ಹೌದು, ಅನುನ್ ಮೀಟ್ ಮಾಡಬೇಕಿತ್ತು. ಬಾ ವಿಚಾರಿಸೋಣ. Did you all get it? Yes, sir. ಅನು, ಇನ್ಮೇಲೆ ನನ್ನ ಎಲ್ಲ ಶೆಡ್ಯೂಲ್ಸ್ ನೀನು ಪ್ಲಾನ್ ಮಾಡಬೇಕು. ಸರ್, ನಾನಾ? ಎನಿ ಪ್ರಾಬ್ಲಮ್? ನೋ ಸರ್, ಮಾಡ್ತೀನಿ. ಗುಡ್. ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಇಷ್ಟ ಆಗಲ್ಲ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡು. ಓಕೆ? This is not fair, Jende. Not at all fair. ನೀವು ಹಾಗೆ ಮಾತಾಡಬಾರ್ದು ಮೀರಾ ಮೇಡಮ್. ಯು ಆರ್ ಸೋ ಲಕ್ಕಿ. ನೀವು ಫೈಲ್ ಎಕ್ಸ್ಚೇಂಜ್ ಮಾಡಿರೋದು ಸರ್ಗೆ ಏನಾದರೂ ಗೊತ್ತಾಗಿದ್ದಿದ್ರೆ ನಿಮ್ಮ ಕೆಲಸ ಏನಾಗಿರೋದು ಯೋಚನೆ ಮಾಡಿ. ಸರ್ಗೂ ಗೊತ್ತಾಗಲಿಲ್ಲ, ಆ ಹುಡುಗಿಗೂ ಗೊತ್ತಾಗಲಿಲ್ಲ. ನೀವು ಬಚಾವ್. ಇನ್ನೊಂದು ಸಲ ಹೀಗೇನಾದರೂ ಆದರೆ ನಿಮ್ಮನ್ನು ದೇವರೇ ಕಾಪಾಡಬೇಕು. ಆಫೀಸಲ್ಲಿ CCTV ಇದೆ, ಮರ್ತೋಗ್ಬಿಟ್ರ? ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಸರ್, ತಗೊಳ್ಳಿ ಸರ್.
ನಿಮಗೋಸ್ಕರ. ಏನದು? ಇದ್ರಲ್ಲಿ ಪಾಯಸ ಇದೆ, ನಿಮ್ಗೆ ಇಷ್ಟ ಆಗತ್ತೆ. ಇದೇನು ಲಂಚ್ ಟೈಮಾ? ಹಾಂ, ಏನಿದೆಲ್ಲ? ಮೈ ಕಮಿನ್ ಸರ್. ಕಮಿಂಗ್. ಸರ್, ಅದು ಪೆಂಟಗನ್ ಸೊಲ್ಯೂಷನ್ ಬಗ್ಗೆ ಡಾಟಾ. ಮಯೂರ್, ಇವತ್ತಿಂದ ನನ್ನ ಶೆಡ್ಯೂಲ್ ನೀನು ಪ್ಲ್ಯಾನ್ ಮಾಡು. ಸರ್, ನಾನಾ? ಓಕೆ, ಆಗಲ್ವಾ? ಯಾ ಶೋರ್ ಸರ್, ನಾನು ಮಾಡ್ತೀನಿ. ಗುಡ್. ನೀನು ನಿಲ್ಕೊಂಡಿದ್ಯಾ? ಇನ್ನು ಬೇರೆ ಏನಾದರೂ ಇತ್ತಾ? ದೆನ್ ಗೋ ಬ್ಯಾಕ್ ಟು ವರ್ಕ್. ಕಾಂಗ್ರ್ಯಾಚುಲೇಷನ್ ಮೇಡಮ್. ನನಗೆ FM ಅಂತ ಹೆಸರು ಸುಮ್ಮನೆ ಇಟ್ಟಿಲ್ಲ, ನಂಗೆಲ್ಲ ನ್ಯೂಸ್ ಗೊತ್ತಾಗುತ್ತೆ. ನಿಮ್ಗೆ ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಅನು. ಗುಡ್ ನ್ಯೂಸ್ ಅನು, ಕಂಗ್ರ್ಯಾಚುಲೇಷನ್ಸ್. ಅನು ಅನು ನೀನು ನಿನ್ ಜಾಯ್ನಿಂಗ್ ಫಾರ್ಮ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಫಿಲ್ ಮಾಡಿದ್ಯಾ ಅಲ್ವಾ? ಎಸ್ ಮ್ಯಾಮ್. ಹೌ ಅಬೌಟ್ ಯುವರ್ ಮ್ಯಾರಿಟಲ್ ಸ್ಟೇಟಸ್? ಸಿಂಗಲ್. ಬಟ್ ಯು ಎಂಗೇಜ್ ನೌ. ಮ್ಯಾಮ್, ಇಲ್ಲ ಮ್ಯಾಮ್. ನಾಟಕ ಆಡ್ಬೇಡ. ಇಲ್ಲ ಮ್ಯಾಮ್, ಯಾರು ಹೇಳಿದ್ದು ನಿಮ್ಗೆ? ಫ್ರಮ್ ದ ಹಾರ್ಸಸ್ ಮೌತ್. ನಿನ್ ಫಿಯಾನ್ಸೇನೆ ಹೇಳಿದ್ದು. ಅಂದ್ರೆ ನಿನ್ ಮದುವೆ ಆಗ್ತಿರೋ ಹುಡುಗ. ಮ್ಯಾಮ್, ನಮ್ಮಿಂದ ಮುಚ್ಚಿಡ್ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ಯಾ ಅಲ್ವಾ? ಹೇಳಿದಿದ್ರೆ ನಾವು ಖುಷಿ ಪಡ್ತಿದ್ವಪ್ಪ. ಇಲ್ಲ ಮ್ಯಾಮ್, ನಂಗೇನು ಗೊತ್ತಿಲ್ಲ ಮ್ಯಾಮ್. ನೀನ್ ಯಾವಾಗ ನಿಜ ಮಾತಾಡೋದನ್ನ ಕಲಿತೀಯ ಅನು? ಅಟ್ ಲೀಸ್ಟ್ ಈ ತರ ಸಿಚುಯೇಷನ್ ಇದೆ ಅಂತ ಹೇಳಿದ್ರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಕೆಲಸ ಸಿಗ್ತಾ ಇತ್ತು. ಮ್ಯಾಮ್, ಇಲ್ಲ ಮ್ಯಾಮ್, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ದು? ನಿನಗ್ ಪದೇ ಪದೇ ಅದನ್ನೇ ಹೇಳ್ತಿರ್ಬೇಕಾ? ನಿನ್ನ ಭಾವಿ ಗಂಡ ಅವ್ರ ಹೆಸರು ನಾನೇ ಹೇಳ್ಬೇಕಾ? ಮ್ಯಾಮ್, ಹೈಟ್ಸ್ ಯು ಆರ್. ಆರ್ಯ ಸರ್ ಕೂಡ ಇದಕ್ಕೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಶಾರ್ಟ್. ಕ್ಲೈಂಟ್ಗೆ ನಾವು ಕೊಡೋ ಪ್ರೆಸೆಂಟೇಷನು ತುಂಬ ಇಂಟೆಲಿಜೆಂಟ್ ಅನ್ಸ್ಕೊಳ್ಳೋ ಬದಲು ಸಿಂಪಲ್ ಆಗಿ ಅರ್ಥ ಆಗೋ ಥರ ಇರಲಿ. ಶೋರ್ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ವೆನ್ ಯು ಪ್ರೆಸೆಂಟ್ ಸಮಥಿಂಗ್ ಯು ರಿಪ್ರೆಸೆಂಟ್ ಮೀ. ನಮ್ಮ ಕಂಪನಿಯಿಂದ ಹೊರಗೆ ಹೋಗೋ ಒಂದು ಸಾಮಾನ್ಯ ಮೇಲ್ ಕೂಡ ಶುಡ್ ಹ್ಯಾವ್ ಇಟ್ಸ್ ಓನ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ಲಾಸ್. ವೇಸ್ಟ್ ಮಾಡೋಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಅಡಚಣೆಗಳ ಮೇಲೆ ಗಮನ ಕೊಡೋ ಬದಲು ಗುರಿ ಮೇಲೆ ಗಮನ ಕೊಡಿ. ಗಾಟ್ ಇಟ್? ಎಸ್ ಸರ್. ಗುಡ್. I thought, sir, instead of using this regular chart. ಗುಡ್ ಭಾವನಾ. ನಿನ್ನ PPTಗೆ ಇದೇ USP. ಇದೇ ಥರದ್ದು ಸೆಲ್ಲಿಂಗ್ ಪಾಯಿಂಟ್ಸ್ ಮೇಲೆ ಕೆಲಸ ಮಾಡು. ಗುಡ್ ಸರ್, ಇದು ಕ್ಲೌಡಲ್ಲಿ ಅಪ್ಡೇಟ್ ಆಗಿದೆಯಾ? ಚೆಕ್ ಮಾಡು. ಗುಡ್, ಐ ಆಮ್ ಇಂಪ್ರೆಸ್ಡ್. ಹಬ್ಬ, ಹೇಗೋ ಅಪ್ರೂವಲ್ ಆಯ್ತು. ಬಾ ಅನು, ಊಟಕ್ಕೆ ಹೋಗೋಣ. ಇಲ್ಲ, ನೀನು ಹೋಗು. ಯಾಕೆ, ಡಯಟಾ? ಇಲ್ಲ, ನಂಗೆ ಹಸಿವಿಲ್ಲ, ಹೋಗು. ಸಂಪತ್ ಬಂದು ಅವನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದಾನೆ.
ಇಡೀ ಆಫೀಸಲ್ಲಿ ನನಗೆ ಎಲ್ಲರೂ ವಿಶ್ ಮಾಡ್ತಾಯಿದ್ರು. ಅದನ್ನು ನೋಡಿ ನನಗೆ ತುಂಬಾ ಕನ್ಫ್ಯೂಸ್ ಆಯಿತು. ಆದರೆ ನೀವೊಬ್ಬರೇ ನನ್ನ ಹತ್ರ ಏನೂ ಮಾತಾಡಿಲ್ಲ. ನೆನ್ನೆ ನೀವು ನನ್ನ ಜೊತೆಗೆ ತುಂಬ ಕೋಪದಲ್ಲಿ ಮಾತಾಡಿದ್ರಿ, ಒಂಥರ ಕಡ್ಡಿ ಮುರಿದಂಗೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸರ್. ಆಮೇಲೆ ನೀವು ನನ್ನ ಜೊತೆ ಊಟ ಮಾಡಿದ್ಮೇಲೆ ನಂಗೊಂಥರ ಸಮಾಧಾನ ಆಯಿತು. ಇವತ್ತು ಡಬ್ಬಿ ತಂದಿಲ್ವಾ? ಇವತ್ತೇನು ಸ್ಪೆಷಲ್ ತಂದಿಲ್ಲ ಸರ್, ಬರೀ ಮನೆ ಊಟ. ನನಗದೇ ಇಷ್ಟ, ಮನೆ ಊಟ. ನಾಳೆಯಿಂದ ನಿಮಗೂ ಒಂದು ಡಬ್ಬಿ ತರ್ತೀನಿ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಸರ್, ರಷ್ಯಾದಿಂದ ಬರ್ತಿರೋ ಡೆಲಿಗೇಟ್ಸು ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಾ ಇದ್ದಾರೆ. ಗುಡ್. ಸರ್, ಇವತ್ತು ನಾನೇನು ಕೆಲಸ ಮಾಡಲಿ? ಸರ್, I just had to take a file. Can I? ಅನು, ಇನ್ನೊಂದು ಕೆಲಸ ಮಾಡು. ಇವತ್ತು ನನ್ನ ಫೋನ್ ಕಾಲ್ಸ್ ಅಟೆಂಡ್ ಮಾಡು. ಯಾರೇ ಫೋನ್ ಮಾಡಿದ್ರು ನಾನು ಮೀಟಿಂಗಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳು. ಇವತ್ತಿನ ಅಪಾಯಿಂಟ್ಮೆಂಟ್ಸ್ ಎಲ್ಲ ನಾಳೆಗೆ ಫಿಕ್ಸ್ ಮಾಡು. ಓಕೆ? Okay, sir. I got it. Sir, I got the file. I shall leave. Okay. Thank you. ನಾ ಹೆಸರುಗಳನ್ನ ಹೇಳ್ತೀನಿ, ಬರ್ಕೋ. ಎಕಟ್ರೀನಾ ಅವ್ವಾನು ಕೂಮೋವಾ. ಕೆಟ್ಟ ಮಾತಲ್ಲ ಕಣೋ, ಬರ್ಕೋ. ಎಕಟ್ರೀನಾ ಅವ್ವಾ ಕೂಮೋವಾ. ಆಮೇಲೆ ಆಂಡ್ರಿ ಒಗೋರೋಡೋನಿಕೋವಾ. ರೋಡೋನಿಕೋವಾ. ಅದೇ ಬರ್ಕೊಡ್ಯಾ? ನಂದು ಮಹಾರಾಷ್ಟ್ರ ಬಾರ್ಡ್ರು ಬೆಳಗಾಂ. ಹೆಸರು ಝೇಂಡೆ ಅಂತ. ಇಲ್ಲಿ ಎಷ್ಟೋ ಜನ ಬೇಂಡೆ ಅಂತ ಕರೀತಾರೆ. ಈ ಹೆಸರುಗಳನ್ನ ಸರಿ ಎಲ್ಲ ಕರೆಕ್ಟಾಗಿ ಬರ್ಕೊಂಡಿದ್ಯಾ ತಾನೆ? ನನಗೂ ಗೊತ್ತಿಲ್ಲ ಕಣೋ ಅದು ಹೆಣ್ಣೋ ಗಂಡು ಅಂತ. ಏರ್ಪೋರ್ಟ್ಗೆ ಹೋಗಿ ಹೆಸರು ಬರೆದು ನಿಂತ್ಕೋ. ಯಾರು ಬರ್ತಾರೋ ನೋಡಿ ಫೋನ್ ಮಾಡು. ಎಲ್ಲಿಂದ ಹಿಡಿತೀರಿ ಈ ಕ್ಲೈಂಟ್ಗಳನ್ನ ಮೀರಾಜಿ? ಕೆಟ್ಟ ಮಾತುಗಳನ್ನು ಕೇಳಿ ಜಗಳಕ್ಕೆ ಬರೋ ಹಾಗಿದೆ ಹೆಸರುಗಳು. ಇನ್ಮೇಲೆ ನಿಮಗೆ ಆ ಟೆನ್ಷನ್ನೇ ಇರಲ್ಲ ಜೆಂಡೆ. ಯು ನೋ ವೈ? ಬಿಕಾಸ್ ಇನ್ಮೇಲೆ ನಮ್ಮ ಕಂಪನಿಗೆ ಕೆಂಪಮ್ಮ, ನಿಂಗಯ್ಯ, ನಿಂಗಪ್ಪ, ಬೋರೇಗೌಡ ಇಂಥ ಒಟಾರದ ಕ್ಲೈಂಟ್ಸೇ ಬರೋದು. ಎಂಜಾಯ್, ಜಸ್ಟ್ ಎಂಜಾಯ್. ಏನಾಯ್ತು ಈಗ? ಅವಳು ನಮ್ಮ ಸರ್ಗೆ ಪರ್ಸನಲ್ ಸೆಕ್ರೆಟರಿ ಆಗೋಗಿದ್ದಾಳೆ ಜೆಂಡೆ. ಅಂದ್ರೆ ಸರ್ ಮುಂದೆ ನಿಂತ್ಕೊಂಡು, ಸರ್ ನನಗೇನು ಕೆಲಸ ಸರ್ ಅಂತ ಕೇಳಿದ್ಲು. ಅದಕ್ಕೆ ನಮ್ಮ ಸರು ಅವ್ಳ ಪರ್ಸ್ನಲ್ ಫೋನ್ನ ಅವಳ ಕೈಲಿ ಹ್ಯಾಂಡ್ ಓವರ್ ಮಾಡಿ ನನ್ನ ಕಾಲ್ಸ್ನೆಲ್ಲ ಮಾನಿಟರ್ ಮಾಡು ಅಂತ ಹೇಳಿಬಿಟ್ರು. ವಾಟ್ ಇಸ್ ದಿಸ್ ಜೆಂಡೆ? ಕ್ಯಾನ್ ಯು ಜಸ್ಟ್ ಬಿಲೀವ್ ಇಟ್? ಒಂದು ಕ್ವಾಲಿಫಿಕೇಶನ್ ಇಲ್ಲ, ಪ್ರಾಪರ್ ಎಜುಕೇಷನ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಏನೂ ಇಲ್ಲ. ಅಲ್ಲ, ಅಂತಂತ ದೊಡ್ಡ ದೊಡ್ಡ ಕ್ಯಾಂಪಸ್ಗಳಿಂದ ಬರುವಂಥ ರ್ಯಾಂಕ್ ಹೋಲ್ಡರ್ಸ್ನ ಸೆಲೆಕ್ಟ್ ಮಾಡೋದು ಬಿಟ್ಟು ಸರ್ ಇಂಥವಳ ಮೇಲೆ ಯಾಕೆ ಇಷ್ಟೊಂದು ನಂಬಿಕೆ ಇಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಜೆಂಡೆ. ಎಲಿಜಿಬಿಲಿಟಿಲೇ ಇಲ್ಲದೆ ಇರೋಳಿಗೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದಾರೆ. ಕಾಮ್ ಬಿಲೀವ್ ಇಟ್ ಯಾ ಜೆಂಡೆ. ಹೇಳಿದಾಗೆ ಇವಳು ನನ್ನ ಜಾಗಕ್ಕೆ ಬಂದು ಕುತ್ಕೋತಾ ಇದ್ದಾಳೆ. ಐ ಶಲ್ ನೆವರ್ ಎವರ್ ಟೇಕ್ ಇಟ್. ಆಂಗರ್ ನಾಟ್ ಗುಡ್ ಮೀರಾ ಮೇಡಮ್. ಮುಳ್ಳನ್ನ ಮುಳ್ಳಿನಲೇ ತೆಗಿಬೇಕು. ಹಾಗೆ ಆರ್ಯವರ್ಧನ್ ಸರ್ಗೆ ಸರಿಸಮನಾಗಿರೋ ಇನ್ನೊಬ್ಬರಿಂದ ಮಾತ್ರ ಇವಳನ್ನ ಕಿತ್ ಬಿಸಾಕೋಕೆ ಸಾಧ್ಯ. ಥಿಂಕ್ ಮೀರಾಜಿ, ಥಿಂಕ್. You mean Aryavardhan sir brother, Harshavardhan? ಧನ್ ಧನಾಧನ್.
ಗುಡ್ ಜೆಂಡೆ ವೆರಿ ನೀ ನಮ್ಮ ಕಂಪನಿಗೆ ಬಂದದ್ದು ಮೊದಲನೇ ದಿನಾನೇ ನಾನು ಅನ್ಕೊಂಡೆ ನೀನಿಲ್ಲಿ ಒಂದು 4 ದಿನಾನೂ ಇರಲ್ಲ ಅಂತ. ಬಟ್ ಯು ಆರ್ ಫಾಸ್ಟ್. 3 ದಿನಕ್ಕೆ ನಮ್ಮ ಕಂಪನಿಯಿಂದ ಹೋಗ್ತಾ ಇದೆಯಾ? ಸ್ಟಾಪ್ ವೀಪಿಂಗ್ ಲೈಕ್ ಅ ಚೈಲ್ಡ್. ಸ್ವಲ್ಪ ಪ್ರೊಫೆಷನಲಿಸಮ್ ಕಲ್ತ್ಕೋ. ಅಳೋದನ್ನ ನಿಲ್ಸು ಮೊದಲು. ಆದರೂ ಆ ₹2 ಆಟ ಆಡ್ಕೊಂಡೆ 3 ದಿನ ನಮ್ಮ ಆಫೀಸಲ್ಲಿ ಕಳೆದ್ಬಿಟ್ಟೆ ಅಲ್ಲ. ಯು ಆರ್ ಲಕ್ಕಿ. ಬಟ್ ಯು ನೋ ವಾಟ್, ಬರೀ ಆ ಲಕ್ಕನ್ನೇ ಇಟ್ಕೊಂಡು ಜೀವನ ಪೂರ್ತಿ ಸಾಗಿಸ್ತೀನಿ ಅಂತಂದ್ರೆ ದಟ್ ಯು ಕಾಂಟ್. ಆದ್ರೆ ಮ್ಯಾಮ್, ಆರ್ಯವರ್ಧನ್ ಸರ್ ಅದನ್ನ ಮಾತ್ರ ಕನ್ಸಿಡರ್ ಮಾಡಿ ನನಗೆ ಕೆಲಸ ಕೊಟ್ಟಿಲ್ಲ. ಯಾ, ಬಟ್ ಹರ್ಷವರ್ಧನ್ ಸರ್ ಅದನ್ನೇ ಕನ್ಸಿಡರ್ ಮಾಡಿ ನಿನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ಸೊ ಯು ಮೇ ಲೀವ್ ನೌ. FM ಅನು ಮ್ಯಾಮ್ ಡೆಸ್ಕ್ ಹತ್ರ ಹೋಗಿ ಅವ್ರ ಥಿಂಗ್ಸ್ನೆಲ್ಲ ಯಾವ್ದಾದ್ರು ಹಳೆ ಬ್ಯಾಗಲ್ಲಿ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಬ ಬೇಗ. ಒಂದು ಮಾತನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋನು, ಯಾವುದೇ ಒಂದು ಸ್ಥಾನಕ್ಕೂ ಅದರದ್ದೇ ಆದ ಗೌರವ ಇರುತ್ತೆ. ಅದೃಷ್ಟ ಆ ಸ್ಥಾನನ ತಂದು ಕೊಡ್ಬೋದು, ಆದರೆ ಅದನ್ನು ಉಳಿಸ್ಕೋಬೇಕು ಅಂತ ಅಂದರೆ ಪ್ರೊಫೆಷನಲಿಸಮ್ ಆ್ಯಂಡ್ ಪರ್ಫೆಕ್ಷನ್ ಇರಲೇಬೇಕು. ಅದಿಲ್ಲ ಅಂತ ಅಂದರೆ ಯು ವಿಲ್ ಜಸ್ಟ್ ಲೂಸ್ ಇಟ್ ಲೈಕ್ ದ್ಯಾಟ್. ಮೇಡಮ್, ಯು ಮೇ ಲೀವ್. ಮ್ಯಾಮ್, ಇದನ್ನ ಆರ್ಯವರ್ಧನ್ ಸರ್ ಕೊಟ್ಬಿಡಿ ಮ್ಯಾಮ್. ಒಳಗೆ ಬರ್ಬೋದಾ? ಒಳಗಡೆ ಬಂದು ಡೋರ್ ಲಾಕ್ ಮಾಡಿದ್ದಲ್ದೆ ಒಳಗಡೆ ಬರಲಾ ಅಂತ ಕೇಳ್ತಿರೋದು ತಪ್ಪು ಜೆಂಡೆ. ತಪ್ಪಾಗಬಾರ್ದು ಅಂತಲೇ ಬಂದಿರೋದು. ಸರಿ, ಏನು ಹೇಳು. ನಮ್ಮ ಆಫೀಸ್ ಕಾಂಪೌಂಡಲ್ಲಿ ದೊಡ್ಡ ಮರ ಇದೆಯಲ್ಲ, ಅದ್ರ ಸುತ್ತ ಬೇಕಾಬಿಟ್ಟು ಕಳೆ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನ ತೆಗೆದು ಹಾಕ್ತೇ ಹೋದ್ರೆ ಮರಕ್ಕೂ ಒಳ್ಳೇದಲ್ಲ, ಮಣ್ಣಿಗೂ ಒಳ್ಳೇದಲ್ಲ. ನನ್ನ ಕೈಲಿ ನಿಗಾ ಇದ್ದಿದ್ರೆ ಇಷ್ಟೊತ್ತಿಗೆ ಕಂಪ್ನಿಯಿಂದನೇ ತೆಗೆದಾಕ್ಬಿಡ್ತಾ ಇದ್ದೆ. ಯಾರ ಬಗ್ಗೆ ಹೇಳ್ತಿದ್ದೀನಿ? ಹರ್ಷವರ್ಧನ್. ನಿನ್ನ ತಾಳ್ಮೆಗೂ ಒಂದು ಮಿತಿ ಬೇಡವಾ? ಎಷ್ಟು ಅಂತ ಅವ್ನು ಸಹಿಸ್ಕೊಂಡಿರ್ತೀಯ? ಅವನಿಂದಾಗಿ ನಮ್ಮ ಬಿಸ್ನೆಸ್ಗೆ ಎಷ್ಟು ನಷ್ಟ ಆಗ್ತಿದೆ ಗೊತ್ತಾ? ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಬಿಸ್ನೆಸ್ ಬಗ್ಗೆ ಯೋಚಿಸೋದಕ್ಕೆ, ಅದನ್ನು ಚೆನ್ನಾಗಿ ನಡೆಸೋದಕ್ಕೆ ನಾನಿದ್ದೀನಲ್ಲ. ಇಲ್ಲೇ ಇರೋದು ಸಮಸ್ಯೆ. ನೀನು ಇಲ್ಲಿ ಇದೆಯಾ ಅನ್ನೋ ಕಾರಣಕ್ಕೆ ಅವನು ಇಷ್ಟೆಲ್ಲ ಮಾಡ್ತಿರೋದು. ನೀ ಕಷ್ಟಪಟ್ಟು ದುಡಿಯೋದನ್ನ ಬೇರೆಯವರು ಉಡಾಯಿಸ್ತಾ ಇದ್ದಾರೆ. ನನಗೆ ಯಾವ ಭಯದಕ್ಕಿಂತ ಈ ದೊಡ್ಡ ಮರನ ನಂಬ್ಕೊಂಡು ಇದ್ರ ಸುತ್ತಲೂ ಇರೋ ಆ ಬಳ್ಳಿಗಳದ್ದೇ ಚಿಂತೆ. ಎಲ್ಲಿ ಹಾಳಾಗಿ ಹೋಗ್ತಾವು ಅಂತ. ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಬೆಳೀತವೆ. ಇಲ್ಲ ಜೆಂಡೆ, ನನ್ನ ಆಫೀಸಲ್ಲಿ ನನ್ನ ನಂಬಿ ಬಂದಿರೋರು ಇಲ್ಲೇ ಬೆಳಿಬೇಕು. ಅವ್ರನ್ನ ಕಿತ್ತು ಬಿಸಾಕೋದು ನನ್ನ ಉದ್ದೇಶ ಅಲ್ಲ. ಇದ್ಯಾರ ಬಗ್ಗೆ? ಅನ್ನೋ ಬಗ್ಗೆ. ಹರ್ಷ ತಗೊಂಡಿರೋ ನಿರ್ಧಾರನ ನೀನು ಯಾವತ್ತೂ ಪ್ರಶ್ನೆ ಮಾಡಿದ್ದೇ ಇಲ್ಲ. ಅವಳಿನ್ನೂ ಫ್ರೆಶರು. ಎಲ್ಲಾದರೂ ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಕೊಳ್ತಾಳೆ ಬಿಡು. ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬಂಡವಾಳ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು ಜೆಂಡೆ. ನಂಬಿಕೆ. ನಂಬಿಕೆ ಅನ್ನೋ 3 ಅಕ್ಷರದ ಪದ. ಮೀರಾ ಮೇಡಮ್ ಏನೋ ಅಪಾಲಜಿ ಲೆಟರ್ ಬರ್ಕೊಟ್ರು.
ಆದರೆ ಅದು ಯಾವುದಕ್ಕೂ ಹರ್ಷ ಒಪ್ಪಲ್ಲ. ಅದು ಅಲ್ಲದೆ ಅನು ಸಿರಿಮನೆ ತನ್ನೆಲ್ಲ ವಸ್ತುಗಳನ್ನು ತಗೊಂಡು ಹೊರಟಾಗಿದೆ. ಮತ್ತೆ ಈ ಕಡೆ ಬರಬೇಡ. ಈಗೇನು ಮಾಡಿನೂ ಪ್ರಯೋಜನ ಇಲ್ಲ.